ಇದು ಆಕ್ಚುಲಿ ಜೈಲ್ ಅಲ್ರಿ ಇದು. ಏನಪ್ಪಾ ಅಂತಂದ್ರೆ ಇದು ಅವಾಗಿನ ಕಾಲದ ಸೈನಿಕರು ತಮ್ಮ ತಮ್ಮ ವಸ್ತುಗಳನ್ನ ಸಂಗ್ರಹಣೆ ಮಾಡಿ ಇಡ್ತಿದ್ರಿ ಇಲ್ಲಿ. ಅವಾಗಿನ ಕಾಲದಾಗ ಕ್ರೇನ್ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ. ಆದ್ರೂ ಈ ರೀತಿ ನಿರ್ಮಾಣ ಮಾಡ್ಯಾರ. ಹೆಂಗ ಸಾಧ್ಯ? ಇಬ್ರಾಹಿಂ ಆದಿಲ್ ಶಾ ಅವರ ಕುಟುಂಬದ ಸಮಾಧಿಗಳಾಗಿರುತ್ತವೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಇಬ್ರಾಹಿಂ ರೋಜಾದೊಳಗೆ ಇದು ಮಸೀದಿ ರೀ. ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ರ. ಇವೆಲ್ಲ ನೋಡಕತ್ರ ಒಂಥರ ಮಿರಾಕಲ್ ಅನಿಸ್ತದ. ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಇರ್ಲಿ. ಕಪ್ಪು ಕಲ್ಲಿನಿಂದ ನಿರ್ಮಾಣ ಆಗೈತಿ. ಈ ಕಲ್ಲಿಗೆ ಬಸಾಲ್ಟ್ ಅಂತ ಕರೀತಾರ ನೋಡ್ರಿ. ಇದು ಎಲ್ಲ ಅದೇ ಕಲ್ಲಿಂದ ನಿರ್ಮಾಣ. ಯಾವುದೇ ತರದ ಸಿಡಿಲು ಮಳೆ ಬಂದ್ರು ಖುಷಿಯಲ್ಲ, ಆ ರೀತಿ ನಿರ್ಮಾಣ ಮಾಡ್ಯಾರ ನೋಡ್ರಿ. ಅಂದ್ರ ಈ ತರ ಚಾವಣಿ ಅದ, ಇಲ್ಲಿಂದ ಬೆಳಕಂಡಿ ಬಿಟ್ಟಾರ ನೋಡ್ರಿ. ಈ ತರ ಇಬ್ರಾಹಿಂ ರೋಜಾದಲ್ಲಿ ಒಂದು ಸಮಾಧಿ, ಒಂದು ಮಸೀದಿ ಮತ್ತು ಉದ್ಯಾನವನವಿದೆ. ಆಲ್ಮೋಸ್ಟ್ 99% ಇದೇ ರೀತಿನ ನಿರ್ಮಾಣ ಮಾಡ್ಯಾರ ನೋಡಿ ಫ್ರೆಂಡ್ಸ್. ಇದನ್ನು ಇಬ್ರಾಹಿಂ ಆದಿಲ್ ಶಾ ಅವರ ಸಮಾಧಿಗಾಗಿ ನಿರ್ಮಿಸಲಾಗಿದೆ. ಅವ್ರ ನೆನಪಿಗಾಗಿ ಈ ರೀತಿ ಸ್ಮಾರಕ ನಿರ್ಮಾಣ ಮಾಡ್ತಿದ್ರು. ಈಗ ಯಾವ ರೀತಿ ಇದ್ದೆವು, ಯಾವ ರೀತಿ ಇಲ್ಲ, ಪ್ರತಿಯೊಂದು ಅವರು ಇಲ್ಲಿ ಬಿಟ್ಕೊಟ್ಟು ಹೋಗ್ಯಾರ. ಬಂದ್ರಪ್ಪ ಸೆಲ್ಫಿ ಸ್ಟಿಕ್ ತರಕ್ ಹೋಗ್ರಿ. ಬರೀ ಮೊಬೈಲ್ ಇದ್ರೆ ನಡೀತಿ, ಮೊಬೈಲ್ ಇಂದ ಮಾಡ್ಬೋದು. ಈಗ ಸೆಲ್ಫಿ ಸ್ಟಿಕ್ ಅಲ್ಲೇ ಕೌಂಟರ್ ಕೊಟ್ಟು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವ್ ಎಲ್ಲಿ ಬಂದೇವಪ್ಪ ಅಂತಂದ್ರೆ ನಾವು ಬಂದೇವ್ರಿ ಬಿಜಾಪುರ್ಕ್ಕೆ. ಬಿಜಾಪುರ್ ಒಳಗ ಇಬ್ರಾಹಿಂ ರೋಜಾ ನೋಡಕಂತ ಬಂದೇವ್ರಿ. ನಾನು ವೆಂಕಟೇಶ್ ಬಂದೇವ್ರಿ. ಪರ್ ಪರ್ಸನ್ ಟಿಕೆಟ್ 25 ರೂಪಾಯಿ ಐತಿ ನೋಡ್ರಿ. ಈಗ ಇಬ್ರು ಹೊಂಟೇವ್ರಿ, ನಾನು ವೆಂಕಟೇಶ್. ಬಾ ವೆಂಕಟೇಶ್. ಎಂಟ್ರೆನ್ಸ್ ನೋಡ್ರಿ ಈ ರೀತಿ ಐತ್ರಿ. ನೋಡ್ರಿ ಫ್ರೆಂಡ್ಸ್, ಇವಾಗ ಒಳಗ ಆಕ್ಚುಲಿ ಕ್ಯಾಮ್ರಾ ಅಲವ್ ಇಲ್ಲ. ನಂದು ಡಿಜೆ ಆಕ್ಷನ್ ಪೈಪ್ ಐತಿ, ಅದಕ್ಕೆ ಅಲವ್ ಕೊಟ್ರ. ಸೆಲ್ಫಿ ಸ್ಟಿಕ್ ಅಂತೂ ಅಲವ್ ಇಲ್ಲ ನೋಡ್ರಿ. ಇಲ್ಲಿ ಒಳಗೆ ಬಂದಿನ್ರಿ. ಈಗ ಈ ತರ ಐತಿ ನೋಡ್ರಿ ವ್ಯೂ ಎಲ್ಲ ಒಳಗೆ. ಇಲ್ಲಿ ಯಾರು ಬಂದ್ರಪ್ಪ ಸೆಲ್ಫಿ ಸ್ಟಿಕ್ ತರಕ್ ಹೋಗ್ಬೇಡ್ರಿ. ಬರೀ ಮೊಬೈಲ್ ಇದ್ರೆ ನಡೀತೈತಿ, ಮೊಬೈಲ್ ಇಂದ ಮಾಡ್ಬೋದು. ಈಗ ಸೆಲ್ಫಿ ಸ್ಟಿಕ್ ಅಲ್ಲೇ ಕೌಂಟರ್ ಒಳಗೆ ಕೊಟ್ಟು ಬಂದೇವು ನಾವು. ಈಗ ಒಳಗೆ ಹೋಗಿ ವ್ಯೂ ಹೆಂಗೆ ತೋರಿಸ್ತೀನಿ ರೀ. ಇಲ್ಲಿ ಹೊರಗಿಂದ ವ್ಯೂ ಹಿಂಗ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ಕಟ್ಟಡ ಕಪ್ಪು ಕಲ್ಲಿನಿಂದ ನಿರ್ಮಾಣ ಆಗೈತಿ. ಈ ಕಲ್ಲಿಗೆ ಬಸಾಲ್ಟ್ ಅಂತ ಕರೀತಾರ ನೋಡ್ರಿ. ಇದು ಎಲ್ಲ ಅದೇ ಕಲ್ಲಿಂದ ನಿರ್ಮಾಣ ಆಗೈತಿ ನೋಡ್ರಿ. ಇದು ಹೆಂಗ್ ನಿರ್ಮಾಣ ಮಾಡ್ಯಾರಪ್ಪ ಅಂತಂದ್ರ ಇದು ಯಾವುದೇ ತರದ ಸಿಡಿಲು ಮಳೆ ಬಂದ್ರು ಖುಷಿಯಲ್ಲ, ಆ ರೀತಿ ನಿರ್ಮಾಣ ಮಾಡ್ಯಾರ ನೋಡ್ರಿ. ಇಲ್ಲಿ ಬಂದ್ರಪ್ಪ ಅಂದ್ರ ನಿಮ್ಮ ಚಪ್ಲಿಗಳನ್ನ ಇಲ್ಲೇ ಬಿಡ್ಬೇಕು ಹೊರಗೆ ನೋಡ್ರಿ. ಒಳಗೆ ಹಾಕೊಂಡ್ ಹೋಗಂಗಿಲ್ಲ. ಇಲ್ಲಿ ಪ್ರತ್ಯೇಕವಾಗಿ ಜಾಗ ಐತ್ರಿ, ಇಲ್ಲೇ ಬಿಟ್ಟು ಹೋಗ್ಬೇಕ್ರಿ. ನೋಡಿ ಫ್ರೆಂಡ್ಸ್, ಇದನ್ನು ಇಬ್ರಾಹಿಂ ಆದಿಲ್ ಶಾ ಅವರ ಸಮಾಧಿಗಾಗಿ ನಿರ್ಮಿಸಲಾಗಿದೆ. ಈ ತರ ನಿರ್ಮಾಣ ಮಾಡ್ಯಾರ ನೋಡ್ರಿ. ಇದು ಎಂಟ್ರೆನ್ಸ್ ಒಳಗ್ ಹೋಗಕ್ ನೋಡ್ರಿ. ಇನ್ನು ಅವಾಗಿನ ಕಾಲದ ಡೋರ್ ನೋಡ್ರಿ ಹೆಂಗದ. ನೋಡಿ ಫ್ರೆಂಡ್ಸ್, ಈ ಇಬ್ರಾಹಿಂ ರೋಜಾದಲ್ಲಿ ಒಂದು ಸಮಾಧಿ, ಒಂದು ಮಸೀದಿ ಮತ್ತು ಉದ್ಯಾನವನವಿದೆ. ಇದು ಇನ್ನೂ ಗಟ್ಟು ಮುಟ್ಟಾಗೈತಿ ನೋಡ್ರಿ ಡೋರ್. ಇದು ಇಲ್ಲಿ ಒಳಗೆ ಬಂದ ತಕ್ಷಣ ಇಷ್ಟು ತಂಪಾಗೈತಿ ನೋಡ್ರಿ. ಇಲ್ಲಿ ಇಬ್ರಾಹಿಂ ರೋಜಾ ನಿರ್ಮಾಣವು 1590 ಆರಂಭವಾಗಿ 1420 ಪೂರ್ಣಗೊಂಡಿತ್ತು. ಒಳಗಡೆ ಗ್ರೀನರಿನೂ ಜಾಸ್ತಿ ಆದ್ರಿ ನೋಡ್ರಿ. ಗಾಳಿ ಜಾಸ್ತಿ ಐತಿ, ಮಾತಾಡೋದು ಕೇಳಾಕತ್ತ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಾ ಗ್ರೀನರಿ ಐತಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಒಳಗಡೆ ಜೈಲ್ ಆಕೃತಿ ಅದಾವಲ್ರಿ. ಇದು ಆಕ್ಚುಲಿ ಜೈಲ್ ಅಲ್ರಿ. ಇದು ಏನಪ್ಪಾ ಅಂತಂದ್ರ ಇದು ಅವಾಗಿನ ಕಾಲದ ಸೈನಿಕರು ತಮ್ಮ ತಮ್ಮ ವಸ್ತುಗಳನ್ನ ಸಂಗ್ರಹಣೆ ಮಾಡಿ ಇಡ್ತಿದ್ರಿ ಇಲ್ಲಿ. ಅದಕ್ಕೋಸ್ಕರ ಇದು ಮಾಡ್ಯಾರ. ಇದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿತ್ತು, ಅದಕ್ಕೆ ಕೊಡಾಕ್ತೀನಿ. ಎಲ್ರು ಜೈಲ್ ಅಂತ ತಿಳ್ಕೊಂಡಾರ, ಆದ್ರೆ ಜೈಲ್ ಅಲ್ಲ. ಅಲ್ಲಿ ವಸ್ತುಗಳ ಸಂಗ್ರಹಣೆ ಮಾಡ್ಯಾರಲ್ರಿ. ಇಲ್ಲಿಂದ ಇಲ್ಲಿ ಮೇಲ್ಗಡೆ ಬಂದ್ರ ಈ ತರ ಚಾವಣಿ ಅದ, ಇಲ್ಲಿಂದ ಬೆಳಕಂಡಿ ಬಿಟ್ಟಾರ ನೋಡ್ರಿ. ಈ ತರ ಗಾಳಿ ಅದು ಆಡ್ಬೇಕಲ್ರಿ, ಅದಕ್ಕೋಸ್ಕರ ಬಿಟ್ಟಾರ ನೋಡ್ರಿ. ಈಗೂ ಗಟ್ಟಿ ಮುಸ್ತಾಗೈತ್ರಿ, ಒಂದು ಬಸ್ತೈತಿ. ಬಿಜಾಪುರದಾಗ ಯಾವುದೇ ಸ್ಮಾರಕ ಮಾಡಿದ್ರು ಗುಮ್ಮಟ ರೀತಿನೇ ಮಾಡ್ತಾರ ನೋಡ್ರಿ. ಇದೇ ರೀತಿ ಆಲ್ಮೋಸ್ಟ್ 99% ಇದೇ ರೀತಿನ ನಿರ್ಮಾಣ ಮಾಡ್ಯಾರ. ಸ್ವಲ್ಪ ಗುಮ್ಮಟ ತರ ಇರುತ್ತ್ರಿ. ನೋಡ್ರಿ ಫ್ರೆಂಡ್ಸ್, ಈ ಕಡೆ ಇರೋದು ಮಸೀದಿ, ಈ ಕಡೆ ಇರೋದು ಅವರ ಸಮಾಧಿಗಳು. ಈಗ
ಈಗ ಫಸ್ಟ್ ಮಸೀದಿ ತೋರಿಸ್ಕೊಂಡ್ ಬರ್ತೀನಿ. ಮಸೀದಿ ನೋಡ್ಕೊಂಡು ನೆಕ್ಸ್ಟ್ ಸಮಾಧಿ ನೋಡಕ್ ಹೋಗೋಣ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಇಬ್ರಾಹಿಂ ರೋಜಾದೊಳಗೆ ಇದು ಮಸೀದಿ ರೀ. ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಅನ್ಕೋತೀನಿ. ಇಲ್ಲಿ ಕೂಡ ಇಲ್ಲಿ ಜಾಸ್ತಿ ಜನ ಬಂದ್ರಪ್ಪ ಇಲ್ಲಿ ಮಾಡ್ತಿದ್ರು ಅನ್ಕೊಂಡ್ರಿ. ನೋಡ್ರಿ, ಇಲ್ಲಿ ಜಾಸ್ತಿ ಜನ ಬಂದ್ರ ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ರು. ಇಲ್ಲಿ ನೋಡ್ರಿ ಕಿಟಕಿಗಳನ್ನ ನಿರ್ಮಾಣ ಮಾಡ್ಯಾರ ನೋಡ್ರಿ. ಸಣ್ಣ ಸಣ್ಣ ಕಿಟಕಿಗಳು ನಿರ್ಮಾಣ ಮಾಡ್ಯಾರ. ಇಲ್ಲಿ ಮೇಲ್ಗಡೆ ಹೋಗಕ ದಾರಿ ಐತಿ, ಬಟ್ ಚಾವಿ ಹಾಕ್ಯಾರ ನೋಡ್ರಿ. ಮೇಲ್ಗಡೆ ಹೋಗಕ್ ಆಗ ಕೊಟ್ಟಿಲ್ರಿ ನಮಗ. ನೋಡ್ರಿ ಫ್ರೆಂಡ್ಸ್, ಇವಾಗ ಅಲ್ಲಿ ಮಸೀದಿ ನೋಡ್ಕೊಂಡ್ ಬಂದೆವು. ಈಗ ಸಮಾಧಿ ಇರುವ ಸ್ಥಳ ನೋಡೋಣ ಬರ್ರಿ. ಇದು ಸಮಾಧಿ ಇರುವ ಸ್ಥಳ ರೀ. ಇಲ್ಲಿ ಕಿಟಕಿಗಳು ಅದಾವ ನೋಡ್ರಿ, ಈ ತರ ಓಪನ್ ಆಗ್ತಾವೆ. ಇಲ್ಲಿ ಬಾಗಿಲು ಈ ರೀತಿ ಐತಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿರುವ ಸಮಾಧಿ ಇಬ್ರಾಹಿಂ ಆದಿಲ್ ಶಾ ಅವರ ಕುಟುಂಬದ ಸಮಾಧಿಗಳಾಗಿರುತ್ತವ ನೋಡ್ರಿ ಫ್ರೆಂಡ್ಸ್. ಒಳಗಡೆ ಪೂರ್ತಿ ಕತ್ಲಾಗಿದೆ ರೀ, ಅದಕ್ಕೋಸ್ಕರ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಐತಿ. ಇಲ್ಲಿ ಆಕ್ಚುಲಿ 4 ದಿಕ್ಕಿಗೂ ಒಂದೊಂದು ಡೋರ್ ಇದೆ ರೀ, ಬಾಗ್ಲು ಅದಾವ್ರಿ 4 ದಿಕ್ಕಿಗೂ. ಯಾವ ಕಡೆಯಿಂದ ಬೇಕಾದ್ರೂ ಬರ್ಬೋದು. 4 ದಿಕ್ಕಿಗೂ ಒಂದೊಂದು ಬಾಗ್ಲದಿ. ಈ ತರ ಬಾಗ್ಲಿದೆ ನೋಡ್ರಿ, ಈ ತರ ಬಾಗ್ಲಿದೆ ರೀ. ಇದ್ರ ಮೇಲೆ ಏನೇನೋ ಕೆತ್ತನೆ ಮಾಡ್ಯಾರ, ಏನಂತ ನಮ್ಗೆ ಗೊತ್ತಾಗ್ತಿಲ್ಲ. ಈ ತರ ಡಿಸೈನ್ ಮಾಡ್ಯಾರ ನೋಡ್ರಿ ಹೊರಗಡೆ. ನೋಡ್ರಿ ಫ್ರೆಂಡ್ಸ್, ಈಗಿನ ಕಾಲದಾಗ ನಮ್ಗ ಕ್ರೇನ್ ಸ್ಪೆಷಾಲಿಟಿ ಐತಿ, ಎಲ್ಲ ಐತಿ. ಕ್ರೇನ್ ಇಂದ ಏನ್ ಬೇಕಾದ್ರೂ ಎತ್ತಿಡ್ಬೋದು. ಅವಾಗಿನ ಕಾಲದಾಗ ಯಾವ ರೀತಿ ಮಾಡ್ತಿದ್ರು ಅದೇ ಗೊತ್ತಾಗತ್ತಿಲ್ಲ ನೋಡ್ರಿ ನನಗೆ. ಇಲ್ಲಿ ನೋಡ್ರಿ, ಇಷ್ಟೆಲ್ಲ ದೊಡ್ಡ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಯಾರಲ್ಲ, ಅವಾಗಿನ ಕಾಲದಾಗ ಕ್ರೇನ್ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ. ಆದ್ರೂ ಈ ರೀತಿ ನಿರ್ಮಾಣ ಮಾಡ್ಯಾರ. ಹೆಂಗ ಸಾಧ್ಯ? ಕ್ವಶನ್ ಮಾರ್ಕ್ ಆಗಿ ಉಳಿತದ. ನಾವಂತೂ ಅವಾಗ ನೋಡಿಲ್ಲ. ಈಗ ಬರೀ ಎಲ್ಲ ವ್ಯೂ ಹೆಂಗದಪ್ಪ ಅಂತ ಇನ್ನೊಂದ್ಸತಿ ನೋಡ್ಕೊಂಡ್ಬಿಡ್ರಿ. ಇದು ಎಲ್ಲ ನೋಡಕತ್ರ ಒಂಥರ ಮಿರಾಕಲ್ ಅನಿಸ್ತದ. ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಇರ್ಲಿ, ಅದಕ್ಕೋಸ್ಕರನೇ ಈ ರೀತಿ ಕೆಲವೊಂದು ಜಾಗಕ್ಕೆಲ್ಲ ಹೋಗ್ಬಾರ್ದು ಅಂತ ಹೇಳ್ಯಾರ. ಅದಕ್ಕೋಸ್ಕರ ಅಲ್ಲೆಲ್ಲ ಹೋಗಿಲ್ಲ. ಎಲ್ಲೆಲ್ಲಿ ವಿಡಿಯೋ ಮಾಡ್ಬೇಕು ಅಲ್ಲೆಲ್ಲ ವಿಡಿಯೋ ಮಾಡಿ. ಒಳಗಡೆಯಿಂದ ನೋಡ್ರಿ ಫ್ರೆಂಡ್ಸ್, ಅವಾಗಿನ ಕಾಲದಾಗ ನೀರಿಂದು ಬಹಳ ಬರಗಾಲ ಇತ್ತು. ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಂದು ಸ್ಮಾರಕ ಇಲ್ಲಿ ಏನ್ ನಿರ್ಮಾಣ ಆಗ್ಯಾವಲ್ರಿ, ಅಲ್ಲಿ ಆಲ್ಮೋಸ್ಟ್ ಪುಷ್ಕರಣಿಗಳು ಮತ್ತು ಬಾವಿಗಳನ್ನ ನಿರ್ಮಾಣ ಮಾಡ್ಯಾರ್ರಿ. ಇಲ್ಲಿ ಅದೇ ರೀತಿ ಒಂದು ಬಾವಿ ನಿರ್ಮಾಣ ಮಾಡ್ಯಾರ, ತೋರಿಸ್ತೀನಿ ಬರ್ರಿ. ಬಾವಿ ಹೆಂಗೈತಪ್ಪ ನೋಡ್ರಿ, ಈ ರೀತಿ ನಿರ್ಮಾಣ ಮಾಡ್ಯಾರ. ಇದು ಆಕ್ಚುಲಿ ಹುಡುಗರು ಯಾರ ಸಣ್ಣ ಹುಡುಗರು ಬೀಳಬಾರ್ದಪ್ಪ ಅಂತೇಳಿ ಈ ತರ ಹಾಕ್ಯಾರ ನೋಡ್ರಿ, ಕಬ್ಬಿಣದ. ನೋಡ್ರಿ, ಈ ರೀತಿ ಎಲ್ಲ ಸಿಸ್ಟಮೆಟಿಕ್ ಆಗೈತೆ ನೋಡ್ರಿ. ಅವಾಗಿನ ಕಾಲದಾಗ ಈ ತರ ಆಳ್ವಿಕೆ ಮಾಡ್ತಿದ್ರು. ಮತ್ತ ಅವ್ರ ನೆನಪಿಗಾಗಿ ಈ ರೀತಿ ಸ್ಮಾರಕ ನಿರ್ಮಾಣ ಮಾಡ್ತಿದ್ರು. ಈಗ ನೋಡ್ರಿ, ಈಗ ಅವ್ರ ನೆನಪು ಐತಿಲ್ರಿ, ಅದಕ್ಕೋಸ್ಕರ ಇಷ್ಟೆಲ್ಲ ನೆನಪಿರುತ್ತೆ ನೋಡ್ರಿ. ಅಂದ್ರ ಇಲ್ಲಿ ಪರ್ಪಸ್ ಏನಪ್ಪಾ ಅಂದ್ರ, ಇಲ್ಲಿ ನಾವು ಯಾವ ರೀತಿ ಇದ್ದೆವು, ಯಾವ ರೀತಿ ಇಲ್ಲ, ಪ್ರತಿಯೊಂದು ಅವರು ಇಲ್ಲಿ ಬಿಟ್ಕೊಟ್ಟು ಹೋಗ್ಯಾರ ನೋಡ್ರಿ. ಈ ತರ ಅವ್ರನ್ನ ಒಟ್ಟು ನೆನೆಸ್ಕೊತಿರ್ಬೇಕು ಆ ರೀತಿ. ನೋಡ್ರಿ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ವಿಡಿಯೋ ಹಾಕ್ತಿರ್ತೀನಿ ರೀ. ಬೆಲ್ ಐಕಾನ್ ಆಲ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ್ರಿ. ಬಾಯ್ ಬಾಯ್.